ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೋ ಬೇಗ ಸಬ್ಸ್ಕ್ರೈಬ್ ಮಾಡಿ. ಇದು ಮಿಸಸ್ ಅಗಸ್ತ್ಯ ಭಾರದ್ವಾಜ್ ಸಂಚಿಕೆ 5. ಅಗಸ್ತ್ಯನ ಕೋಪದ ಮುಖ ನೋಡಿದ ಅಹಾನ ಸ್ವಲ್ಪ ಭಯಪಟ್ಟುಕೊಂಡೇ ರೂಮಿನ ಬಾಗಿಲಿನ ಮುಂದೆ ಬಂದು ನಿಂತು ಒಳಗೆ ಹೋಗುವುದಾ ಬೇಡವಾ ಎಂದು ಯೋಚಿಸುತ್ತಾ ನಿಂತಳು. ಭಯಕ್ಕೆ ಸೀರೆಯ ಸೆರಗು ಅವಳ ಕೈಯಲ್ಲಿ ಸಿಕ್ಕು ಮುದುಡಿ ಹೋಗಿತ್ತು. ಮಾಡಿಲ್ಲದ ತಪ್ಪಿಗೆ ಹೆದರುಕೊಳ್ಳುವ ಪರಿಸ್ಥಿತಿ ಅವಳದ್ದಾಗಿತ್ತು. ಒಳಗೆ ಬಾ ಎಂಬ ಧ್ವನಿ ಕೇಳಿದ ತಕ್ಷಣ ಅವಳಿಗೆ ಇನ್ನೂ ಹೆಚ್ಚು ಭಯವಾಯಿತು. ನಾನೇನು ತಪ್ಪು ಮಾಡಿಲ್ಲ ಅಂದರೆ ಯಾಕೆ ಹೆದರಿಕೊಳ್ಳಬೇಕು? ನಿಮ್ಮ ಕಂಪನಿಯಲ್ಲಿ ನನಗೆ ಕೆಲಸ ಮಾಡೋಕ್ಕೆ ಇಷ್ಟ ಇಲ್ಲ ಅಂತ ಮುಖದ ಮೇಲೆ ಹೊಡೆದ ಹಾಗೆ ಹೇಳಬೇಕು ಎಂದುಕೊಂಡು ಒಳಗೆ ಹೋದಳು. ಅಹಾನ ಒಳಗೆ ಬರುತ್ತಿದ್ದ ಹಾಗೆಯೇ ಅವಳಿಗಾಗಿಯೇ ಕಾದು ನಿಂತಿದ್ದವನು ಕ್ಲೋಸ್ ದ ಡೋರ್ ಎಂದನು. ಅವನ ಧ್ವನಿಯಲ್ಲಿದ್ದ ಗಡಸುತನಕ್ಕೆ ಒಂದು ಕ್ಷಣ ಬೆಚ್ಚಿದಳು. ರಿಯಲ್ ಅಗಸ್ತ್ಯ ಈಗ ಹೊರಬರಲು ಶುರು ಮಾಡಿದ್ದ. ಬಾಗಿಲನ್ನು ಲಾಕ್ ಮಾಡಿ ತಿರುಗಿದವಳು ಅವನ ಮುಖದಲ್ಲಿನ ಸೀರಿಯಸ್ ನೋಡಿ ಮುಂದಕ್ಕೆ ಹೆಜ್ಜೆ ಇಡುವ ಸಾಹಸ ಮಾಡಲಿಲ್ಲ. ಅಗಸ್ತ್ಯ ನಿಧಾನವಾಗಿ ಅವಳ ಮುಂದೆ ಬಂದು ನಿಂತು ಅವನ ಪ್ಯಾಂಟಿನ ಜೇಬಿನೊಳಗೆ ಕೈ ತೋರಿಸಿ ಅವಳನ್ನೇ ದಿಟ್ಟಿಸುತ್ತಾ, ಸೋ ಯು ವಾಂಟ್ ಟು ವರ್ಕ್ ಇನ್ ಮೈ ಕಂಪನಿ ಎಂದನು. ಅವನ ಮಾತಿನಲ್ಲಿದ್ದ ವ್ಯಂಗ್ಯವನ್ನು ಅರಿಯದವಳೇನಾಗಿರಲಿಲ್ಲ ಅಹಾನ. ನೀವು ತಪ್ಪು ತಿಳಿದುಕೊಂಡಿದ್ದೀರಿ. ನಾನು ವರ್ಕ್ ಮಾಡಬೇಕು ಅಂತ ಹೇಳಿದೆ, ಆದರೆ ನಿಮ್ಮದೇ ಕಂಪನಿಯಲ್ಲಿ ವರ್ಕ್ ಮಾಡಬೇಕು ಅಂತ ಹೇಳಿಲ್ಲ. ಅವಳು ತಿರುಗಿಸಿ ಸರಿಯಾಗಿ ಅಂದಳು. ಹೋ ರಿಯಲಿ? ಹಾಗಾದರೆ ಮಾಮ್ ಯಾಕೆ ನಿನ್ನನ್ನು ನನ್ನ PA ಪೋಸ್ಟ್ಗೆ ಜಾಯಿನ್ ಮಾಡ್ಕೊ ಅಂತ ಹೇಳಿದ್ದು ಎಂದವನೇ ಅವಳ ಮುಂದೆ ಕೈ ಕಟ್ಟಿ ನಿಂತನು. ಅವನ ತಣ್ಣನೆಯ ಧ್ವನಿಗೆ ಅಹಾನ ಒಂದು ಕ್ಷಣ ಹೆದರಿದ್ದು ಸುಳ್ಳಲ್ಲ. ಆದರೂ ಸಾವರಿಸಿಕೊಂಡು ಅವಳ ನಡುಗುವ ಧ್ವನಿಯಿಂದಲೇ, ಅದು ಅವರನ್ನೇ ಕೇಳಿ, ನನಗೆ ಗೊತ್ತಿಲ್ಲ. ನನಗೆ ಮನೆಯಲ್ಲಿ ಒಬ್ಬಳೇ ಇರೋದಕ್ಕೆ ಆಗ್ತಿಲ್ಲ. ಸೊ ಐ ಥಾಟ್ ಆಫ್ ಡೂಯಿಂಗ್ ಸಮ್ ವರ್ಕ್. ಅದನ್ನೇ ಅತ್ತೆ ಬಳಿ ಶೇರ್ ಮಾಡಿದೆ ಅಷ್ಟೆ ಎಂದಳು ಆದಷ್ಟು ಧೈರ್ಯವಾಗಿ. ಇವನ ಬಳಿ ಧೈರ್ಯದಿಂದ ಮಾತನಾಡಬೇಕು ಎಂದು ಮೊದಲೇ ನಿರ್ಧಾರ ಮಾಡಿದ್ದಳಲ್ಲ, ಅದನ್ನೇ ಜಾರಿಗೆ ತರುತ್ತಿದ್ದಳು. ಐ ಸಿ. ಹಾಗಾದರೆ ನಿನ್ನೆ ನನ್ನೆಲ್ಲ ಕಂಡೀಷನ್ಗಳಿಗೆ ಯಾಕೆ ಒಪ್ಪಿಗೆ ಕೊಟ್ಟೆ? ಅದರಲ್ಲಿ ಒಂದು ಇಂಪಾರ್ಟೆಂಟ್ ಕಂಡೀಷನ್, ಸುಮ್ಮನೆ ನನ್ನ ಬಳಿ ಬಂದು ಮಾತನಾಡುವ ಹಾಗಿಲ್ಲ ಅಂತ. ನೀನು ನನ್ನ ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿದರೆ ಆ ಕಂಡೀಷನ್ ಬ್ರೇಕ್ ಆದ ಹಾಗಲ್ಲವಾ? ನಿನಗೆ ನನ್ನ ಮೇಲೆ ಇಂಟ್ರೆಸ್ಟ್ ಇಲ್ಲ ತಾನೆ? ಬಟ್ ಮಾಮ್ ಹತ್ರ ಹೋಗಿ ಯಾಕೆ ನೀನು ಜಾಬ್ ಮಾಡಬೇಕು ಅಂತ ಹೇಳಿದೆ? ಯು ಕುಡ್ ಹ್ಯಾವ್ ಟೆಲ್ ಮೀ ಫಸ್ಟ್. ನಾನು ಬೇರೆ ಏನಾದರೂ ವ್ಯವಸ್ಥೆ ಮಾಡ್ತಿದ್ದೆ, ಆದರೆ ನೀನು ಹಾಗೆ ಮಾಡಲಿಲ್ಲ. ಯಾಕೆ ಎಂದನು. ಬಿಕಾಸ್ ನನಗೆ ಎಂದು ಮುಂದೆ ಹೇಳುವವಳನ್ನು ತಡೆದು, ಬಿಕಾಸ್ ಯು ಆರ್ ಇಂಟ್ರೆಸ್ಟೆಡ್ ಇನ್ ಮೀ ಆ್ಯಂಡ್ ಮೈ ಮನಿ ಎಂದು ಇನ್ನೊಂದು ಹೆಜ್ಜೆ ಮುಂದಿಟ್ಟನು. ಅಗಸ್ತ್ಯನ ಮಾತುಗಳು ಅಹಾನಗೆ ಹಿಡಿಸಲಿಲ್ಲ. ಯಾಕೆಂದರೆ ಅಗಸ್ತ್ಯ ಅವಳ ಸ್ವಾಭಿಮಾನವನ್ನು ಕೆಣಕಿದ್ದ. ಅವನ ಮೇಲಾಗಲಿ ಅವನ ಹಣದ ಮೇಲಾಗಲಿ ಅವಳಿಗೆ ಯಾವುದೇ ರೀತಿಯ ಇಂಟ್ರೆಸ್ಟ್ ಇರಲಿಲ್ಲ. ಬರೀ ಈಗೋವನ್ನೇ ಮೈಗೂಡಿಸಿಕೊಂಡಿದ್ದವನಿಗೆ ಅದು ಹೇಗೆ ತಿಳಿಯಬೇಕು? ಅವನ ಸನಿಹಕ್ಕೆ ಬೆಚ್ಚಿದ ಅಹಾನ ಒಂದು ಹೆಜ್ಜೆ ಹಿಂದೆ ಸರಿದಳು. ಒಂದು ದೀರ್ಘ ಉಸಿರು ತೆಗೆದುಕೊಂಡು, ಸಿ ಅಗಸ್ತ್ಯ, ಈ ಥರ ಆಗುತ್ತೆ ಅಂತ ನಾನು ನಿಜವಾಗಿಯೂ ಅಂದ್ಕೊಂಡಿರಲಿಲ್ಲ. ಐ ಆಮ್ ರಿಯಲಿ ಸಾರಿ ಫಾರ್ ದ್ಯಾಟ್. ನಾನು ಹೇಳಿದ್ದನ್ನು ಅತ್ತೆ ಈ ರೀತಿ ಕನ್ಸಿಡರ್ ಮಾಡ್ತಾರೆ ಅಂತ ನನಗೆ ತಿಳಿದಿದ್ದರೆ ನಾನು ಈ ವಿಷಯದ ಬಗ್ಗೆ ಅವ್ರ ಜೊತೆ ಮಾತಾಡ್ತಾನೇ ಇರಲಿಲ್ಲ. ಇದರಲ್ಲಿ ನನ್ನದು ತಪ್ಪಿದೆ, ಐ ಅಗ್ರಿ. ಆದರೆ ನನಗೆ ನಿಮ್ಮ ಮೇಲೆ, ನಿಮ್ಮ ಹಣದ ಮೇಲೆ, ಹಾಗೆ ನಿಮ್ಮ ಕಂಪನಿಯಲ್ಲಿ ಕೆಲಸ ಮಾಡೋದರ ಮೇಲೆ ಯಾವುದೇ ರೀತಿಯ ಇಂಟ್ರೆಸ್ಟ್ ಇಲ್ಲ. ಈ ತಪ್ಪು ಕಲ್ಪನೆಯಿಂದ ಹೊರಬನ್ನಿ ಆ್ಯಂಡ್ ನಾನು ಅತ್ತೆ ಬಳಿ ಮಾತನಾಡಿ ಹೇಗಾದರೂ ಅವರನ್ನು ಕನ್ವಿನ್ಸ್ ಮಾಡ್ತೇನೆ. ಯು ಡೋಂಟ್ ನೀಡ್ ಟು ವರಿ ಅಬೌಟ್ ದ್ಯಾಟ್ ಎಂದಳು. ಅಹಾನ ಧೈರ್ಯವನ್ನು ಮನಸ್ಸಲ್ಲೇ ಮೆಚ್ಚಿಕೊಂಡ ಅಗಸ್ತ್ಯ. ಆದರೆ ಅಹಾನಗೆ ಅವನ ಕಂಪನಿಯಲ್ಲಿ ಕೆಲಸ ಮಾಡಲು ಇಂಟ್ರೆಸ್ಟ್ ಇಲ್ಲ ಅಂದಿದ್ದು ಯಾಕೋ ಅವನಿಗೆ ಸಹಿಸಲಾಗಲಿಲ್ಲ. ಅದಕ್ಕಿಂತ ಹೆಚ್ಚು ಅವನ ಮೇಲೆ ಇಂಟ್ರೆಸ್ಟ್ ಇಲ್ಲ ಎಂದಿದ್ದು ಅವನ ಈಗೋವನ್ನು ಕೆಣಕಿದಂತಾಯಿತು. ಅವನ ಕಂಪನಿಯಲ್ಲಿ ಅವನ ರೂಪಕ್ಕೆ ಬೀಳದ ಹುಡುಗಿಯರೇ ಇಲ್ಲ. ಅಗಸ್ತ್ಯ ಆಫೀಸಿಗೆ ಬಂದ ತಕ್ಷಣವೇ ಹುಡುಗಿಯರು ಅವರು ಕೆಲಸ ಮಾಡುತ್ತಿರುವುದನ್ನು ಮರೆತು ಅವನನ್ನೇ ನೋಡುತ್ತಾ ನಿಲ್ಲುತ್ತಾರೆ. ಎಲ್ಲಿಗೆ ಹೋದರೂ ಅವನಿಗೇನು ಹುಡುಗಿಯರ ಅಟೆನ್ಷನ್ನಿನ ಬರವಿಲ್ಲ. ಆದರೆ ಅಹಾನ ಮಾತು ಅವನಿಗೆ ಸ್ವಲ್ಪವೂ ಹಿಡಿಸಲಿಲ್ಲ. ಜೊತೆಗೆ ಅವನ ಕಂಪನಿಯಲ್ಲಿ ಕೆಲಸ ಮಾಡಲು ಇಂಟ್ರೆಸ್ಟ್ ಇಲ್ಲ ಎಂದಿದ್ದು ಉರಿಯುವ ಬೆಂಕಿಗೆ ತುಪ್ಪ ಸುರಿದಂತಾಯಿತು. ಭಾರದ್ವಾಜ್ ಕಂಪನಿಯಲ್ಲಿ ಕೆಲಸ ಮಾಡುವುದು ಅಷ್ಟು ಸುಲಭದ ವಿಷಯವಲ್ಲ. ಅಲ್ಲಿ ಕೆಲಸಕ್ಕೆ ಸೇರಿಕೊಳ್ಳುವುದು ಎಷ್ಟು ಕಷ್ಟ ಎಂದು ಅಲ್ಲಿ ಕೆಲಸ ಮಾಡುವವರಿಗೆ ಮಾತ್ರ ಗೊತ್ತು. ಅದರಲ್ಲೂ ಅಗಸ್ತ್ಯ ಈ ಕಂಪನಿಯನ್ನು ಟೇಕ್ ಓವರ್ ಮಾಡಿದ ಮೇಲಂತೂ ಕಂಪನಿಯ ರೂಲ್ಸ್ಗಳು ಇನ್ನೂ ಸ್ಟ್ರಿಕ್ಟ್ ಆಗಿದ್ದವು.
ಅಂಥದ್ದರಲ್ಲಿ ಅಹಾನ ಸಿಂಪಲ್ಲಾಗಿ ನನಗೆ ಆ ಕಂಪನಿಯಲ್ಲೂ ಕೆಲಸ ಮಾಡಲು ಇಂಟ್ರೆಸ್ಟ್ ಇಲ್ಲ ಎಂದು ಬಿಟ್ಟರೆ ಅವನಿಗೆ ಹೇಗಾಗಬೇಡ. ಅಸಹನೆಯಲ್ಲೇ ಕಣ್ಣನ್ನು ಕಿರಿದಾಗಿಸಿ ಅವಳ ಅತಿ ಸನಿಹಕ್ಕೆ ಬಂದು ನಿಂತನು ಅಗಸ್ತ್ಯ. ಮಾತನಾಡುವುದೇನೋ ಆಡಿಬಿಟ್ಟಳು. ಆದರೆ ಅದರ ಪರಿಣಾಮದ ಅರಿವಿರಲಿಲ್ಲ ಅವಳಿಗೆ. ಅವನ ನೀಲಿ ಕಂಗಳಲ್ಲಿದ್ದ ಅಸಮಾಧಾನವನ್ನು ಗುರುತಿಸಲಾರದವಳೇನಲ್ಲ ಅಹಾನ. ಅವನ ಕಂಗಳನ್ನು ಎದುರಿಸಲಾರದೆ ಹಿಂದೆ ಸರಿಯಲು ನೋಡಿದರೆ ಅವಳೇ ಮುಚ್ಚಿದ್ದ ಬಾಗಿಲು ಮಧ್ಯ ಬಂದಿತ್ತು. ಅವನ ತೀಕ್ಷ್ಣ ದೃಷ್ಟಿ ಅವಳ ಮೇಲಿರುವುದು ತಿಳಿದು ಅವನ ಮುಖವನ್ನು ನೋಡಲು ಭಯವಾಗಿ ತಲೆ ತಗ್ಗಿಸಿ ಆದಷ್ಟು ಬಾಗಿಲಿಗೆ ಅಂಟಿಕೊಂಡೇ ನಿಂತಳು. ಅವಳ ಹೆದರಿಕೆ ನೋಡಿ ಅವನ ಮನಕ್ಕೆ ಸ್ವಲ್ಪ ಖುಷಿಯಾಯಿತು. ನಿಧಾನವಾಗಿ ಅವಳ ಮುಖದ ಬಳಿ ಬಾಗಿದವನು, ನನ್ನ ಕಂಪನಿಯಲ್ಲಿ ಕೆಲಸ ಮಾಡೋದಂದರೆ ಸುಲಭದ ಮಾತಲ್ಲ ಮಿಸ್ ಅಹಾನ. ಅದಕ್ಕೂ ಕೂಡ ಯೋಗ್ಯತೆ ಇರಬೇಕು. ನಿನಗೆ ಆ ಅರ್ಹತೆ ಯೋಗ್ಯತೆ ಎರಡೂ ಇಲ್ಲ. ಅದಕ್ಕೆ ನಿನಗೆ ನನ್ನ ಕಂಪನಿಯಲ್ಲಿ ಕೆಲಸ ಮಾಡಲು ಇಂಟ್ರೆಸ್ಟ್ ಇಲ್ಲ. ಆಮ್ ಐ ರೈಟ್ ಎಂದು ವ್ಯಂಗ್ಯವಾಡಿದನು. ಅಗಸ್ತ್ಯ ಅಹಾನಳಿಗೆ ಅವನ ಕಂಪನಿಯಲ್ಲಿ ಕೆಲಸ ಮಾಡೋದಕ್ಕೆ ಯೋಗ್ಯತೆ ಇಲ್ಲ ಎಂದು ಹೇಳಿದ್ದು ಅಹಾನಗೆ ಅವಮಾನವಾದಂತಾಯಿತು. ಸಿಟ್ಟಿನಲ್ಲೇ, ದಿಸ್ ಈಸ್ ಟೂ ಮಚ್ ಅಗಸ್ತ್ಯ. ನನ್ನ ಯೋಗ್ಯತೆ ಬಗ್ಗೆ ಮಾತನಾಡೋದಕ್ಕೆ ನಿಮಗೆ ಯಾವುದೇ ರೈಟ್ಸ್ ಇಲ್ಲ ಎಂದಳು. ಅವಳ ಬೆಕ್ಕಿನ ಕಣ್ಣುಗಳಲ್ಲಿ ಕಂಡ ಅವಮಾನವನ್ನು ಅವನ ನೀಲಿ ಕಣ್ಣುಗಳು ಗುರುತಿಸುವಲ್ಲಿ ಸೋಲಲಿಲ್ಲ. ದೆನ್ ಪ್ರೂವ್ ಮೀ ರಾಂಗ್ ಎಂದು ಅವಳ ಕಿವಿಯಲ್ಲುಸುರಿ ಅವಳಿಂದ ಹಿಂದೆ ಸರಿದನು. ಅಹಾನಗೆ ಅವನ ಮಾತು ಅರ್ಥವಾದರೂ ಯಾಕೋ ಅದನ್ನು ನಂಬಲಾಗಲಿಲ್ಲ. ಕನ್ಫ್ಯೂಸ್ಡ್ ಆಗಿ ಅವನನ್ನೇ ದಿಟ್ಟಿಸಿದಳು. 2 ದಿನದ ನಂತರ ನಿನ್ನ ಇಂಟರ್ವ್ಯೂ, ಆ್ಯಂಡ್ ಅದನ್ನು ನಾನೇ ಪರ್ಸ್ನಲ್ ಆಗಿ ಕಂಡಕ್ಟ್ ಮಾಡ್ತೇನೆ. ಇಂಟರ್ವ್ಯೂ ಕ್ಲಿಯರ್ ಮಾಡಿ ನಿನ್ನ ಯೋಗ್ಯತೆಯನ್ನು ಪ್ರೂವ್ ಮಾಡು. ಇಲ್ಲ ಅಂದರೆ ನಾನು ಹೇಳಿದ ಕಂಡೀಷನ್ಸ್ಗಳನ್ನು ಫಾಲೋ ಮಾಡಿಕೊಂಡು ಈ ಮನೆಯಲ್ಲೇ ಇರು. ಗುಡ್ ನೈಟ್ ಎಂದವನೇ ಶರ್ಟ್ ಬಿಚ್ಚೆಸೆದು ಲೈಟ್ ಆಫ್ ಮಾಡಿ ಮಲಗಿಕೊಂಡನು. ಅಹಾನ ಕಣ್ಣುಗಳಿಂದ ಎಡಬಿಡದೆ ನೀರು ಹರಿಯಿತು. ಅಗಸ್ತ್ಯ ತನ್ನ ಕಂಪನಿಗೆ ನೀನು ಸೇರಿಕೊಳ್ಳುವುದು ತನಗೆ ಇಷ್ಟವಿಲ್ಲ ಎಂದಿದ್ದರೂ ಅವಳು ಈ ವಿಷಯವನ್ನು ಅಲ್ಲೇ ಬಿಟ್ಟು ಬಿಡುತ್ತಿದ್ದಳು. ಆದರೆ ಅವನು ಅವಳ ಸ್ವಾಭಿಮಾನವನ್ನು ಕೆಣಕಿ ಬಿಟ್ಟಿದ್ದ. ಇನ್ನು ಸುಮ್ಮನಿರಲಾದೀತೆ? ಖಂಡಿತ ಇಲ್ಲ. ಇಂಟರ್ವ್ಯೂ ಕ್ಲಿಯರ್ ಮಾಡಿ ಆ ಕೆಲಸವನ್ನು ಅವನ ಕಣ್ಣು ಮುಂದೆಯೇ ರಿಜೆಕ್ಟ್ ಮಾಡಿ ತಾನೇನು ಅಂತ ಪ್ರೂವ್ ಮಾಡಿ ತೋರಿಸ್ತೀನಿ ಎಂದು ಅವಳಿಗವಳೇ ಶಪಥ ಮಾಡಿಕೊಂಡು ಕತ್ತಲೆಯಲ್ಲಿಯೇ ಬಾತ್ರೂಮ್ ಹುಡುಕಿ ಫ್ರೆಶ್ ಆಗಿ ಬಂದು ಬಟ್ಟೆ ಬದಲಾಯಿಸಿ ಸೋಫಾ ಮೇಲೆ ಮಲಗಿಕೊಂಡಳು. ಮಾರನೇ ದಿನ ಎಂದಿನಂತೆ ಎಲ್ಲರ ದಿನ ಶುರುವಾಗಿತ್ತು. ಅಹಾನ ಕೂಡ ಎಂದಿನಂತೆ ಅಗಸ್ತ್ಯನ ಜಿಮ್ ರೂಮ್ಗೆ ಪ್ರೋಟೀನ್ ಶೇಕ್ ಹಿಡಿದು ಬಂದಿದ್ದಳು. ಅವನ ಕಂಡೀಷನ್ಗಳನ್ನು ಎಂಥದೇ ಪರಿಸ್ಥಿತಿಯಲ್ಲಿ ಪಾಲಿಸುವ ಪಣ ತೊಟ್ಟಿದ್ದಳು. ಗಂಧದ ಪರಿಮಳ ಜಿಮ್ ರೂಮಿನ ತುಂಬ ಆವರಿಸಿಕೊಂಡಾಗ ಅಹಾನ ಬಂದಳೆಂದು ತಿಳಿದು ಅವಳ ಕಡೆ ತಿರುಗಿದನು ಅಗಸ್ತ್ಯ. ಎಂದಿನಂತೆ ಅವನನ್ನು ಶರ್ಟ್ಲೆಸ್ ಆಗಿ ನೋಡಲು ಮುಜುಗರವಾಗಿ ತಲೆ ತಗ್ಗಿಸಿಯೇ ಬಾಟಲನ್ನು ಅವನ ಕಡೆ ಚಾಚಿದಳು. ತಿಳಿ ಹಳದಿ ಬಣ್ಣದ ಸಿಂಪಲ್ ಸೀರೆ ಉಟ್ಟಿದ್ದವಳು ಹಣೆಗೆ ಹಚ್ಚಿದ ಕುಂಕುಮ, ಕಣ್ಣಿಗೆ ಹಚ್ಚಿದ ಕಾಡಿಗೆ, ಅವಳ ಕೊರಳನ್ನು ಅಲಂಕರಿಸಿದ್ದ ಅವನದೇ ಹೆಸರಿನ ತಾಳಿ ಹಾಗೂ ಇಳಿಬಿಟ್ಟ ಗುಂಗುರು ಕೂದಲಿನಲ್ಲಿ ವರ್ಣಿಸಲಾರದಷ್ಟು ಸುಂದರವಾಗಿ ಕಾಣುತ್ತಿದ್ದಳು. ಒಂದು ಬಾರಿ ಅವಳ ಸೌಂದರ್ಯಕ್ಕೆ ಅಗಸ್ತ್ಯ ಮರುಳಾಗದೇ ಇರಲು ಸಾಧ್ಯವೇ ಇಲ್ಲ. ಅವಳನ್ನು ದಿಟ್ಟಿಸಿ ನೋಡುತ್ತಾ ಬಾಟಲಿಯನ್ನು ತೆಗೆದುಕೊಂಡವನು, ನಾಳೆ ನಿನ್ನ ಇಂಟರ್ವ್ಯೂ, ಐ ಹೋಪ್ ಯು ರಿಮೆಂಬರ್ ಎಂದು ಬಾಟಲಿಯಿಂದ ಒಂದು ಸಿಪ್ ಅವನ ಪ್ರೋಟೀನ್ ಡ್ರಿಂಕನ್ನು ಕುಡಿದನು. ಅವನ ದೃಷ್ಟಿ ತನ್ನ ಮೇಲಿರುವುದು ತಿಳಿದು ಅವಳಿಗೆ ಬಹಳ ಮುಜುಗರವಾಯಿತು. ಅದನ್ನು ಕಡೆಗಣಿಸಿ, ನನಗೆ ತುಂಬ ಚೆನ್ನಾಗಿ ನೆನಪಿದೆ, ನೀವು ಮತ್ತೆ ನೆನಪಿಸುವ ಅಗತ್ಯ ಇಲ್ಲ ಎಂದವಳು ಹೋಗಲು ತಿರುಗಿದಳು. ಸ್ಟಾಪ್, ಐ ವಾಂಟ್ ಟು ಆಸ್ಕ್ ಯು ಸಮಥಿಂಗ್ ಎಂದನು. ತಿರುಗಿ ನಿಂತು ಏನು ಎನ್ನುವಂತೆ ಅವನನ್ನೇ ನೋಡಿದಳು. ಅವಳ ಮುಖದಲ್ಲಿದ್ದ ಶಾಂತತೆಯನ್ನು ನೋಡಿ ಒಂದು ಕ್ಷಣ ಕೇಳಬೇಕೋ ಬೇಡವೋ ಎಂದು ಮನದಲ್ಲೇ ಮಂಥನ ಮಾಡಿದನು. ದೀರ್ಘ ಉಸಿರು ತೆಗೆದುಕೊಂಡು, ನೀನು ನನ್ನೆಲ್ಲ ಕಂಡೀಷನ್ಗಳಿಗೆ ಯಾಕೆ ಒಪ್ಪಿಕೊಂಡಿದ್ದು ಎಂದನು. ನಿಮ್ಮ ಮಾತಿನ ಅರ್ಥ ಎಂದವಳಿಗೆ, ಯು ನೋ ವಾಟ್ ಐ ಮೀನ್, ನೀನೇನು ಅಷ್ಟೊಂದು ಇನ್ನೋಸೆಂಟ್ ಅಲ್ಲ ಎಂದನು. ನಿಮ್ಮ ಕಂಡೀಷನ್ಗಳಿಂದ ನನಗೆ ಯಾವುದೇ ರೀತಿಯ ಪ್ರಾಬ್ಲಮ್ ಅನಿಸಲಿಲ್ಲ. ಇನ್ಫ್ಯಾಕ್ಟ್ ನನಗೂ ಕೂಡ ಅದೇ ಬೇಕಾಗಿದ್ದು, ಅದಕ್ಕೆ ಒಪ್ಪಿಕೊಂಡದ್ದು ಎಂದಳು. ಯಾಕೆ ಎಂದು ಕೇಳಬೇಕೆಂದುಕೊಂಡರೂ ಕೇಳಲಿಲ್ಲ. ಅವನು ಏನು ಹೇಳದ್ದು ನೋಡಿ, ನಿಮಗೆ ಇನ್ನೇನು ಕೇಳುವುದಕ್ಕಿಲ್ಲ ಅಂದರೆ ನಾನು ಹೋಗ್ತೀನಿ, ನನಗೆ ಕೆಳಗಡೆ ಕೆಲಸ ಇದೆ ಎಂದಳು. ಓಕೆ ಎನ್ನುವಂತೆ ತಲೆ ಆಡಿಸಿದನು. ಅವನ ಕಡೆ ಒಂದು ದೃಷ್ಟಿ ಸಹ ಬೀರದೆ ಹೊರಟು ಹೋದಳು.
ತೆರೆದಿದ್ದ ಕಿಟಕಿಯ ಜೊತೆಗೆ ಗಾಳಿಗೆ ಅವಳ ಸೀರೆಯ ಸೆರಗಿನ ಜೊತೆಗೆ ಅವಳ ಗುಂಗುರು ಕೂದಲು ಸಹ ಹಾರಾಡುತ್ತಿತ್ತು. ರೂಮಿನ ತುಂಬ ಗಂಧದ ಪರಿಮಳ ಪಸರಿಸಿತ್ತು. ಹೊರಟು ಹೋದವಳ ಮೇಲಿನ ದೃಷ್ಟಿಯನ್ನು ಕೀಳಲಾಗಲಿಲ್ಲ ಅವನಿಗೆ. ಎಲ್ಲರೂ ಅವರವರ ಕೆಲಸಗಳಿಗೆ ಹೊರಟು ಹೋದರೆ ಅಹಾನ ರೂಮ್ ಹೊಕ್ಕು ಮೊಬೈಲ್ ಫೋನ್ ಹಿಡಿದು ನಾಳೆಯ ಇಂಟರ್ವ್ಯೂ ತಯಾರಿಯಲ್ಲಿ ಮುಳುಗಿದಳು. ಗೂಗಲಿನಲ್ಲಿ ಅವಳಿಗೆ ಬೇಕಾದ ವಿಷಯದ ಬಗ್ಗೆ ಹುಡುಕಿ ಅವಳಿಗೆ ಬೇಕಾದ ಪಾಯಿಂಟ್ಸ್ಗಳನ್ನೆಲ್ಲ ನೋಟ್ ಮಾಡಿಕೊಂಡಳು. ಕನ್ನಡಿಯ ಮುಂದೆ ನಿಂತು ಇಂಟ್ರೊಡ್ಯೂಸ್ ಯೋರ್ ಸೆಲ್ಫ್, ಕೆಲವರಿಗೆ ಅತಿ ಕಷ್ಟವೆನಿಸುವ ಹಾಗೂ ಕೆಲವರಿಗೆ ಅತಿ ಸುಲಭ ಅನಿಸುವ ವಿಷಯವನ್ನು ಕನ್ನಡಿಯ ಮುಂದೆ ನಿಂತು ಅರ್ಧ ಗಂಟೆ ಪ್ರಾಕ್ಟೀಸ್ ಮಾಡಿ ಅವಳಿಗೆ ಸಮಾಧಾನವಾದ ಮೇಲೆ ಬೇರೆ ವಿಷಯಗಳ ಕಡೆ ಗಮನ ಕೊಟ್ಟಳು. ಕಂಪನಿಯ ಕೆಲವು ವರ್ಷಗಳ ಆಗುಹೋಗುಗಳ ಬಗ್ಗೆ ಎಲ್ಲ ರಿಸರ್ಚ್ ಮಾಡಿ ಆದಷ್ಟು ತಿಳಿದುಕೊಳ್ಳಲು ಪ್ರಯತ್ನಪಟ್ಟಳು. ಅದರ ಓನರ್ ಯಾರು, ಈ ಕಂಪನಿಯನ್ನು ಯಾವಾಗ ಶುರು ಮಾಡಿದರು, ಕಂಪನಿಯಲ್ಲಿ ಎಷ್ಟು ಜನ ಎಂಪ್ಲಾಯಿಗಳಿದ್ದಾರೆ, ಹಾಗೆ ಈ ಕಂಪನಿಯ ಟೇಕ್ ಓವರ್ ಎಷ್ಟು, ದೇಶದಲ್ಲಿ ಇದರ ಎಷ್ಟು ಬ್ರಾಂಚ್ಗಳಿವೆ, ಹೀಗೆ ಪ್ರತಿಯೊಂದು ವಿಷಯಗಳನ್ನು ತಿಳಿದುಕೊಂಡಳು. ಅಗಸ್ತ್ಯ ಕಂಪನಿಯನ್ನು ಟೇಕ್ ಓವರ್ ಮಾಡಿದ ನಂತರ ಕಂಪನಿ ಇನ್ನಷ್ಟು ಡೆವಲಪ್ ಆಗಿದ್ದು ನೋಡಿ ನಾಟ್ ಬ್ಯಾಡ್ ಎಂದುಕೊಂಡಳು. ಅವನು ಯಾವಾಗಲೂ ಲ್ಯಾಪ್ಟಾಪ್ ಹಿಡಿದುಕೊಂಡು ಕುಟ್ಟುವುದು ನೋಡಿದರೆ ತಿಳಿಯುತ್ತದೆ ಅವನೊಬ್ಬ ಕಂಪ್ಲೀಟ್ ವರ್ಕೋಹಾಲಿಕ್ ಎಂದು. ಇಲ್ಲಿಗೆ ಬಂದ 3 ದಿನಗಳಲ್ಲೇ ಅವನು ಯಾವಾಗಲೂ ಆಫೀಸ್ ರೂಮಿನಲ್ಲಿ ಕೂಡು ಹಾಕಿಕೊಂಡು ತಡರಾತ್ರಿಯವರೆಗೆ ಕೆಲಸ ಮಾಡುವುದನ್ನು ಗಮನಿಸಿದ್ದಾಳೆ. ಕಂಪನಿಯ ವಿಷಯದ ಬಗ್ಗೆ ಅವನು ಯಾವುದೇ ರೀತಿಯ ಕಾಂಪ್ರಮೈಸ್ ಮಾಡಿಕೊಳ್ಳುವುದಿಲ್ಲ ಎಂದು ಅವನ ನಿನ್ನೆಯ ಬಿಹೇವಿಯರ್ ನೋಡಿಯೇ ತಿಳಿದುಬಿಟ್ಟಿದೆ ಅವಳಿಗೆ. ಅಂತೂ ಮಧ್ಯಾಹ್ನದವರೆಗೆ ಮೊಬೈಲಿನಲ್ಲಿ ಮುಳುಗಿ ದೊಡ್ಡದಾದ ಒಂದು ರಿಸರ್ಚ್ ನಡೆಸಿ ಕೆಳಗೆ ಬಂದಳು. ಅಷ್ಟರೊಳಗೆ ರೇಖಾ ಕೂಡ ಆಶ್ರಮದಿಂದ ವಾಪಸ್ ಬಂದಿದ್ದರು. ಅವರ ಜೊತೆಗೆ ಊಟಕ್ಕೆ ಕುಳಿತು ಅವಳು ಕಂಪನಿಯ ಬಗ್ಗೆ ಮಾಡಿದ ರಿಸರ್ಚ್ ಎಲ್ಲವನ್ನು ಅವರ ಬಳಿ ಹೇಳಿದಳು ಹಾಗೂ ಇನ್ನೂ ಕೆಲವು ವಿಷಯಗಳನ್ನು ಅವರಿಂದ ಕೇಳಿ ತಿಳಿದುಕೊಂಡಳು. ರೇಖಾ ಅವರಿಗೆ ತಿಳಿದಷ್ಟು ವಿಷಯಗಳನ್ನು ಹೇಳಿ ಹೆಚ್ಚಿನ ಮಾಹಿತಿಗಾಗಿ ಸಂಜೆ ರಾಜೇಶ್ ಅವರ ಜೊತೆ ಮಾತನಾಡುವಂತ ಹೇಳಿದರು. ಅವಳಿಗೂ ಕೂಡ ಅದು ಸರಿ ಅನ್ನಿಸಿತು. ಯಾಕೆಂದರೆ ರಾಜೇಶ್ ಆ ಕಂಪನಿಯ ಓನರ್. ಎಲ್ಲ ವಿಷಯಗಳ ಬಗ್ಗೆ ಅವರಿಗಿಂತ ಹೆಚ್ಚು ಇನ್ಯಾರಿಗೆ ತಿಳಿದಿರಲು ಸಾಧ್ಯ. ಇಬ್ಬರು ಊಟ ಮಾಡಿ ರೆಸ್ಟ್ ಮಾಡಲು ಅವರವರ ರೂಮಿಗೆ ಹೋದರು. ಆದರೆ ಅಹಾನಾಗೆ ಮಾತ್ರ ರೆಸ್ಟ್ ಮಾಡುವಷ್ಟು ಮನಸ್ಸಿರಲಿಲ್ಲ. ಮತ್ತೊಮ್ಮೆ ಫೋನ್ ತೆಗೆದುಕೊಂಡು ಗೂಗಲ್ ಮಾಡಿ ಇನ್ನೂ ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡಳು. ಸಂಜೆಯ ಸಮಯಕ್ಕೆ ಕೆಳಗೆ ಬಂದವಳು ರಾಬಿನ್ ಜೊತೆ ಸೇರಿ ಎಲ್ಲರಿಗೂ ಕಾಫಿ ಹಾಗೂ ಬಿಸಿ ಬಿಸಿ ಬಜ್ಜಿಯನ್ನು ತಯಾರಿಸಿ ಲಿವಿಂಗ್ ರೂಮಿಗೆ ತಂದಳು. ಅಷ್ಟರಲ್ಲಾಗಲೇ ರಾಜೇಶ್ ಹಾಗೂ ಪ್ರಗತಿ ಮನೆಗೆ ಬಂದಿದ್ದರು. ಕಾಫಿ ಕೊಟ್ಟ ಅಹಾನಾಗೆ ಥ್ಯಾಂಕ್ ಯು ಅದ್ಕೆ, ಯು ಆರ್ ಸೋ ಸ್ವೀಟ್, ನನಗೆ ಈಗ ಕಾಫಿಯ ಅವಶ್ಯಕತೆ ತುಂಬ ಇತ್ತು ಎಂದಳು. ಅವಳ ಮಾತಿಗೆ ನಕ್ಕು ರೇಖಾಗೆ ಕಾಫಿ ಕೊಟ್ಟ ನಂತರ ರಾಜೇಶ್ ಅವರಿಗೂ ಕೊಟ್ಟು ತಾನೊಂದು ಕಪ್ ಹಿಡಿದು ಕೂತಳು. ಅವರ ಮಾತುಕತೆಯ ನಡುವೆಯೇ ಇಂಟರ್ವ್ಯೂಗೆ ಚೆನ್ನಾಗಿ ಪ್ರಿಪೇರ್ ಆಗಿದ್ದೀಯಾ ಅಹಾನ ಎಂದರು ರಾಜೇಶ್. ನನಗೆ ತಿಳಿದಷ್ಟು ಮಟ್ಟಿಗೆ ಪ್ರಿಪೇರ್ ಆಗಿದ್ದೀನಿ ಮಾವ, ಬಟ್ ಐ ನೀಡ್ ಯೋರ್ ಗೈಡೆನ್ಸ್. ಇದು ನಾನು ಫೇಸ್ ಮಾಡುತ್ತಿರುವ ಮೊದಲ ಇಂಟರ್ವ್ಯೂ, ಸೊ ನನಗೆ ಅಷ್ಟಾಗಿ ಇದರ ಬಗ್ಗೆ ಏನೂ ತಿಳಿದಿಲ್ಲ. ನೀವೇ ನನಗೆ ಗೈಡ್ ಮಾಡಬೇಕು ಎಂದಳು ಮುದ್ದಾಗಿ. ಅವರ ಸೊಸೆ ಇಷ್ಟು ಮುದ್ದಾಗಿ ರಿಕ್ವೆಸ್ಟ್ ಮಾಡಿದಾಗ ಇಲ್ಲ ಎನ್ನಲು ಸಾಧ್ಯವೇ? ಖಂಡಿತ ಇಲ್ಲ. ಅಫ್ಕೋರ್ಸ್, ನಾನು ಅದಕ್ಕೆ ಬೇಗ ಮನೆಗೆ ಬಂದಿದ್ದು. ನೀನು ಈ ಇಂಟರ್ವ್ಯೂ ಪಾಸ್ ಮಾಡಲೇಬೇಕು. ಮುಂದೆ ನೀವಿಬ್ಬರೂ ತಾನೇ ಈ ಕಂಪನಿಯನ್ನು ಮ್ಯಾನೇಜ್ ಮಾಡೋದು. ನಿಮಗೆ ಎಲ್ಲವನ್ನು ವಹಿಸಿಕೊಟ್ಟು ನಾನು ರಿಟೈರ್ಮೆಂಟ್ ತಗೊಂಡು ನನ್ನ ಹೆಂಡತಿ ಜೊತೆ ಆರಾಮಾಗಿ ಇದ್ದು ಬಿಡ್ತೇನೆ ಎಂದರು ತುಂಟತನದಲ್ಲಿ ರೇಖಾ ಅವರ ಕಡೆ ನೋಡುತ್ತಾ. ಅವರ ಮಾತಿಗೆ ನಾಚಿದ ರೇಖಾ, ರಾಜೇಶ್, ಮಕ್ಕಳು ಮುಂದೆ ಏನಿದು ನಿಮ್ಮ ತರಲೆ ಎಂದು ರೇಗಿದರು. ಆದರೆ ಅಹಾನ ಮನಸ್ಸಿನಲ್ಲಿ ಬೇರೆಯದೇ ವಿಷಯ ಓಡುತ್ತಿತ್ತು. ಇಂಟರ್ವ್ಯೂ ಕ್ಲಿಯರ್ ಆದರೆ ಅಗಸ್ತ್ಯನ ಮುಖದ ಮೇಲೆ ಕೆಲಸದ ಆಫರನ್ನು ರಿಜೆಕ್ಟ್ ಮಾಡಿ ಬರಬೇಕು ಎಂದುಕೊಂಡಿದ್ದವಳಿಗೆ ರಾಜೇಶ್ ಅವಳ ಮೇಲಿಟ್ಟ ನಂಬಿಕೆ ನೋಡಿ ಏನು ಮಾಡಬೇಕೆಂದು ತಿಳಿಯದೆ ಸುಮ್ಮನಾದಳು. ಅಯ್ಯೋ, ಇದರಲ್ಲಿ ತರಲೆ ಏನು ಬಂತು ಮಾಮ್, ನೀವಿಬ್ಬರು ಓಪನ್ ರೊಮ್ಯಾನ್ಸ್ ಮಾಡುವುದು ನಾನೇ ಎಷ್ಟೊಂದು ಸಲ ನೋಡಿಲ್ಲ ಎಂದು ತನ್ನ ಅಮ್ಮನನ್ನು ಕಿಚಾಯಿಸಿದಳು ಪ್ರಗತಿ. ನಾಚಿಕೆಗೆ ರೇಖಾರ ಕೆನ್ನೆ ಕೆಂಪಾಗಿ ಬಿಟ್ಟಿತು. ತರಲೆ ಎಂದು ಅವಳ ಕಿವಿ ಹಿಂಡಿದರು. ಪ್ರಗತಿಯ ಧ್ವನಿಗೆ ಎಚ್ಚೆತ್ತವಳು ಕೆಂಪಾಗಿದ್ದ ತನ್ನ ಅತ್ತೆಯ ಮುಖ ನೋಡಿ ಕ್ಯೂಟ್ ಎನಿಸಿತು. ಇವರಿಬ್ಬರ ಅನ್ಯೋನ್ಯತೆಯನ್ನು ನೋಡಿದವಳ ಮುಖದ ಮೇಲೆ ನಗು ಮೂಡಿತು. ಅವಳಿಗೂ ಸಹ ಅವಳ ತಂದೆ ತಾಯಿಯ ನೆನಪಾಯಿತು. ಸಂಜೆ ಫೋನ್ ಮಾಡಿ ಅವರ ಬಳಿ ಮಾತನಾಡಬೇಕು ಎಂದುಕೊಂಡಳು.
ಮಾಮ್ ಬಿಡಿ ನೋವಾಗುತ್ತೆ ಎಂದು ಅವರಿಂದ ಬಿಡಿಸಿಕೊಂಡು, ಅತ್ತಿಗೆ ನಾಳೆ ನೀವು ಇಂಟರ್ವ್ಯೂ ಕ್ಲಿಯರ್ ಮಾಡಿ ನಮ್ಮ ಅಣ್ಣನ ಸೊಕ್ಕು ಮುರಿಬೇಕು. ಅವನಿಗೆ ಈಗೋ ತುಂಬಾ ಜಾಸ್ತಿ. ನಿಮಗೆ ಬೇಕು ಬೇಕು ಅಂತಲೇ ಏನೇನೋ ಪ್ರಶ್ನೆಗಳನ್ನೆಲ್ಲ ಕೇಳ್ತಾನೆ. ಡ್ಯಾಡ್ ಹತ್ರ ಎಲ್ಲ ಹೇಳಿಸ್ಕೊಂಡು ಚೆನ್ನಾಗಿ ಪ್ರಿಪೇರ್ ಆಗಿ ಎಂದವಳೆ ರೂಮಿಗೆ ಓಡಿದಳು. ರೇಖಾ ಸಹ ಎದ್ದು ಏನೋ ಕೆಲಸವಿದೆ ಎಂದು ಹೋದರೆ ಅಹಾನ ರಾಜೇಶ್ ಜೊತೆ ಗಾರ್ಡನಿಗೆ ಬಂದು ಕುಳಿತು ಅವರು ಹೇಳಿದ್ದೆಲ್ಲವನ್ನು ಗಮನವಹಿಸಿ ಕೇಳುತ್ತಾ, ಅನುಮಾನ ಬಂದ ಕಡೆ ವಿಷಯಗಳ ಬಗ್ಗೆ ಅಲ್ಲಿಯೇ ಕೇಳಿ ಪರಿಹರಿಸಿಕೊಳ್ಳುತ್ತಾ ತುಂಬ ಇಂಪಾರ್ಟೆಂಟ್ ವಿಷಯಗಳನ್ನು ನೋಟ್ ಮಾಡಿಕೊಂಡಳು. ಕೊನೆಯದಾಗಿ ರಾಜೇಶ್, ಅಹಾನ, ನೀನು ಎಲ್ಲವನ್ನು ತಿಳಿದುಕೊಂಡಿದ್ದೀಯೋ ಇಲ್ಲವೋ ಅನ್ನೋದಕ್ಕಿಂತ ಕಾನ್ಫಿಡೆನ್ಸ್ ತುಂಬ ಮುಖ್ಯವಾಗುತ್ತೆ. ಎಲ್ಲವನ್ನು ತಿಳಿದುಕೊಳ್ಳಲೇಬೇಕು ಅಂತ ಯಾವುದೇ ರೂಲ್ಸ್ ಇಲ್ಲ. ಆದರೆ ಏನು ತಿಳಿದಿದೆಯೋ ಅದನ್ನು ಕಾನ್ಫಿಡೆಂಟಾಗಿ ಹೇಳು. ನಿನಗೆ ಆ ವಿಷಯದ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ ಅಂದರೆ ಅವರ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಗೊತ್ತಿಲ್ಲ ಎಂದು ಡೈರೆಕ್ಟಾಗಿ ಹೇಳಿಬಿಡು. ಇಂಟರ್ವ್ಯೂ ಈಸ್ ಆಲ್ ಅಬೌಟ್ ಕನ್ವಿನ್ಸಿಂಗ್ ದ ಇಂಟರ್ವ್ಯೂಯರ್ ಅಷ್ಟೇ. ಹೆಚ್ಚು ನರ್ವಸ್ ಆಗಬೇಡ. ಬಿ ಬ್ರೇವ್. ಆ್ಯಂಡ್ ಒನ್ ಮೋರ್ ಥಿಂಗ್, ನನ್ನ ಮಗ ಆಫೀಸಿನ ವಿಷಯದಲ್ಲಿ ಬಹಳವೇ ಸ್ಟ್ರಿಕ್ಟ್. ಅವನು ಆಫೀಸ್ಗೆ ಸಂಬಂಧಪಟ್ಟ ಯಾವುದೇ ವಿಷಯದಲ್ಲೂ ಸ್ವಲ್ಪವೂ ಕಾಂಪ್ರಮೈಸ್ ಮಾಡಿಕೊಳ್ಳೋದಿಲ್ಲ. ಸೊ ಅವನ ಪ್ರಶ್ನೆಗೆ ಉತ್ತರಿಸುವ ಮೊದಲು ಚೆನ್ನಾಗಿ ಯೋಚಿಸಿ ಉತ್ತರಿಸು ಅಷ್ಟೇ ಎಂದರು. ಥ್ಯಾಂಕ್ ಯು ಮಾವ, ನಿಮ್ಮಿಂದ ತುಂಬ ಹೆಲ್ಪ್ ಆಯಿತು. ಐ ವಿಲ್ ಗಿವ್ ಮೈ 100% ಎಂದಳು ಕಾನ್ಫಿಡೆಂಟ್ ಆಗಿ. ಗುಡ್ ಗರ್ಲ್ ಎಂದವರು ಮಮತೆಯಿಂದ ಅವಳ ತಲೆ ಸವರಿದ್ದರು. ಕಿಚನ್ನಲ್ಲಿ ಸ್ವಲ್ಪ ಕೆಲಸ ಇದೆ, ನಾನು ಹೋಗ್ಲಾ ಎಂದು ಕೇಳಿದವಳಿಗೆ ಹೋಗು ಎನ್ನುವಂತೆ ಸನ್ನೆ ಮಾಡಿದರು. ಅಗಸ್ತ್ಯ 8 ಗಂಟೆಯ ಸುಮಾರಿಗೆ ಮನೆಗೆ ಬಂದಿದ್ದ. ಅಹಾನ ಕಿಚನ್ನಲ್ಲಿದ್ದರೆ ರಾಜೇಶ್ ಹಾಗೂ ಪ್ರಗತಿ ಏನನ್ನೋ ಮಾತನಾಡುತ್ತಾ ಕುಳಿತಿದ್ದರು. ಹಾಯ್ ಮಾಮ್, ಹಾಯ್ ಡ್ಯಾಡ್ ಎಂದವನು ಅವರ ಬಳಿಯೇ ಕುಳಿತ. ಕಣ್ಣುಗಳು ಮಾತ್ರ ಕಿಚನ್ನಿನ ಮೇಲೆಯೇ ನೆಟ್ಟಿದ್ದವು. ಏನೋ ಸನ್ನಿ, ಇವತ್ತು ಮನೆಗೆ ಬೇಗ ಬಂದಿದ್ದೀಯಾ, ಏನು ಸಮಾಚಾರ ಎಂದು ರೇಗಿಸಿದರು ರಾಜೇಶ್. ಲೇಟಾಗಿ ಬಂದರೆ ಯಾಕೆ ಲೇಟಾಗಿ ಬರ್ತೀಯಾ ಅಂತ ಕೇಳ್ತೀರಾ, ಬೇಗ ಬಂದರೂ ಸಹ ಯಾಕೆ ಬೇಗ ಬಂದದ್ದು ಅಂತ ಕೇಳ್ತೀರಾ. ನೀವೇ ಹೇಳಿ ನಾನು ಯಾವಾಗ ಮನೆಗೆ ಬರಬೇಕು ಅಂತ ಎಂದನು ಇರಿಟೇಟ್ ಆಗಿ. ರಾಜೇಶ್, ನೀವು ಸುಮ್ಮನಿರಿ ಎಂದು ರೇಖಾ ತಮ್ಮ ಪತಿಗೆ ಗದರಿ, ಹೇಗಿತ್ತು ಇವತ್ತಿನ ದಿನ ಎಂದು ಕೇಳಿದರು. ಅಗಸ್ತ್ಯ ಬಂದದ್ದನ್ನು ಗಮನಿಸಿದ ಅಹಾನ ಅವನಿಗಾಗಿ ಕಾಫಿ ಹಿಡಿದು ಬಂದಳು. ಕಾಫಿ ಕಪ್ಪನ್ನು ಪಡೆದವನೇ ಅವಳಿಗೊಂದು ಸ್ಮೈಲ್ ಕೊಟ್ಟು ಥ್ಯಾಂಕ್ಸ್ ಹೇಳಿದನು. ಅಹಾನಾಗೆ ಅವನ ನಗು ನೋಡಿ ಮೊದಲಿಗೆ ಕನ್ಫ್ಯೂಷನ್ ಆದರೂ ಸಹ ಹೋ ಕಂಡೀಷನ್ಸ್ ಎಂದು ನೆನಪಿಸಿಕೊಂಡು ಅವಳು ಸಹ ಅವನಿಗೊಂದು ಸ್ಮೈಲ್ ಕೊಟ್ಟು ಒಳಗೆ ಹೋದಳು. ಅವಳು ಹೋದ ನಂತರ ಅವನ ಉತ್ತರಕ್ಕಾಗಿ ಕಾಯುತ್ತಿದ್ದವರ ಕಡೆ ತಿರುಗಿ ಆ್ಯಸ್ ಯೂಶುವಲ್ ಟೈರಿಂಗ್ ಎಂದನು, ತನ್ನ ಕತ್ತಲಿದ್ದ ಟೈಯನ್ನು ಸಡಿಲಗೊಳಿಸುತ್ತಾ. ಅದಕ್ಕೆ ಹೇಳಿದ್ದು, ಬೇಗ ನಿನ್ನ PA ಪೋಸ್ಟ್ಗೆ ಅಹಾನನ ಸೇರಿಸ್ಕೋ ಅಂತ. ಆಗ ನಿನಗೂ ಸಹ ವರ್ಕ್ಲೋಡ್ ಸ್ವಲ್ಪ ಕಡಿಮೆ ಆದಂತಾಗುತ್ತೆ ಎಂದು ರೇಖಾ ನಿಧಾನವಾಗಿ ಅಹಾನ ನಾಳೆ ಕಂಪನಿಗೆ ಇಂಟರ್ವ್ಯೂಗಾಗಿ ಬರುತ್ತಿರುವುದನ್ನು ಅವನಿಗೆ ನೆನಪಿಸುವ ಸಲುವಾಗಿ ವಿಷಯ ಕೆದಕಿದರು. ಮಾಮ್, ನೀವು ಏನು ಹೇಳೋಕ್ಕೆ ಟ್ರೈ ಮಾಡ್ತಿದ್ದೀರಾ ಅಂತ ನನಗೆ ತುಂಬ ಚೆನ್ನಾಗಿ ತಿಳಿದಿದೆ. ಅವಳು ಇಂಟರ್ವ್ಯೂ ಕ್ಲಿಯರ್ ಮಾಡಿದರೆ ಐ ವಿಲ್ ಡೆಫಿನೆಟ್ಲಿ ಹೈರ್ ಹರ್. ಐ ಡೋಂಟ್ ಕಾಂಪ್ರಮೈಸ್ ವಿತ್ ಮೈ ವರ್ಕ್ ಎಂದನು ಗಡಸು ಧ್ವನಿಯಲ್ಲಿ. ಗೊತ್ತು ಬಿಡು, ಪ್ರತಿದಿನ ಮನೆಯಲ್ಲೇ ನೋಡ್ತೀವಲ್ಲ ನಿನ್ನ ಅವತಾರ ಎಂದು ಬಂದ ಪ್ರಗತಿ ಕೊಂಕಾಡಿ ರಾಜೇಶ್ ಅವರ ಬಳಿ ಕುಳಿತಳು. ಅಗಸ್ತ್ಯ ಅವಳಿಗೊಂದು ಲುಕ್ ಕೊಟ್ಟ ಅಷ್ಟೇ. ನಿನ್ನ ಲುಕ್ಕಿಗೆಲ್ಲ ಹೆದರೋಕೆ ನಾನೇನು ನಿನ್ನ ಎಂಪ್ಲಾಯ್ ಅಲ್ಲ ಅಂತ ಹೇಳಿ ಡ್ಯಾಡ್ ಅವನಿಗೆ ಎಂದು ಅಗಸ್ತ್ಯನನ್ನು ಅಣುಕಿಸಿದಳು. ಪ್ರಗತಿ, ನಿಂದು ಅತಿ ಆಯಿತು ಎಂದು ಅವಳ ಮೇಲೆ ರೇಗಿದರು ರೇಖಾ. ಡ್ಯಾಡ್, ಈ ಮಾಮ್ನ ನೋಡಿ ಯಾವಾಗಲೂ ನನಗೆ ಬೈತಾರೆ, ಅವರಿಗೆ ನಾನಂದರೆ ಇಷ್ಟನೇ ಇಲ್ಲ ಎಂದು ರಾಜೇಶ್ ಅವರನ್ನು ತಬ್ಬಿ ಅಳುವ ನಾಟಕ ಮಾಡಿದಳು. ಅವಳ ಕಿವಿ ಹಿಡಿದುಕೊಂಡು ಎಳೆದ ಅಗಸ್ತ್ಯ, ಏನು ಬಾಲ ಇಲ್ಲದ ಕೋತಿ ಮರಿ ಥರ ಆಡ್ತಿದ್ದೀಯಾ, ಈ ಡವ್ವೆಲ್ಲ ನನ್ನ ಹತ್ರ ಇಟ್ಕೋಬೇಡ ಎಂದನು. ಅಣ್ಣ ಸಾರಿ, ಕಿವಿ ಬಿಡು, ತುಂಬ ನೋಯ್ತಿದೆ ಎಂದು ನೋವಿನಲ್ಲಿ ಚೀರಿದಳು. ಸಾರಿ ಕೇಳು ಎಂದು ಆರ್ಡರ್ ಮಾಡಿದ. ನೋ, ನಾನು ಕೇಳಲ್ಲ ಎಂದು ಹಠ ಹಿಡಿದಳು. ಅವಳ ಕಿವಿಯನ್ನು ಇನ್ನೂ ಜೋರಾಗಿ ಹಿಂಡಿ ಸೇ ಸಾರಿ ಎಂದನು. ಸಾರಿ ತಪ್ಪಾಯಿತು, ಇನ್ನೊಂದ್ಸಲ ಅನ್ನಲ್ಲ, ಈಗ ನನ್ನ ಕಿವಿ ಬಿಡು ಎಂದು ಬೇಡಿದ ನಂತರವೇ ಅವಳ ಕಿವಿ ಬಿಟ್ಟನು. ರಾಕ್ಷಸ ಎಂದವಳೆ ಅವನು ಮತ್ತೊಮ್ಮೆ ಗುರಾಯಿಸಿದ್ದು ನೋಡಿ ಅತ್ತಿಗೆ ಎಂದು ಕಿರಿಚಿಕೊಂಡು ಕಿಚನ್ನಿಗೆ ಓಡಿ ಹೋದಳು. ಎಲ್ಲರೂ ಅವಳನ್ನೇ ನೋಡಿ ನಗುತ್ತಿದ್ದರು. ಎಷ್ಟೋ ವರ್ಷಗಳ ನಂತರ ಅಗಸ್ತ್ಯ ಮನಸ್ಫೂರ್ತಿಯಾಗಿ ನಕ್ಕಿದ್ದನ್ನು ನೋಡಿದ ರೇಖಾ ಮತ್ತು ರಾಜೇಶರಿಗೆ ಖುಷಿಗೆ ಕಣ್ಣುಗಳ ತುಂಬಿ ಬಂದಿದ್ದವು. ಅದನ್ನು ಗಮನಿಸಿದ ಅಗಸ್ತ್ಯ ತಕ್ಷಣವೇ ನಗುವುದನ್ನು ನಿಲ್ಲಿಸಿ, ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ ಎಂದು ರೂಮಿಗೆ ಹೋದನು. ರೇಖಾ ಮತ್ತು ರಾಜೇಶ್ ಅವನ ಬದಲಾದ ಮುಖ ನೋಡಿ ನಿಟ್ಟುಸಿರು ಬಿಟ್ಟರು.
ಕಿಚನ್ನಿಗೆ ಓಡಿ ಬಂದ ಪ್ರಗತಿಯನ್ನು ನೋಡಿದ ಅಹಾನ ಇಷ್ಟರವರೆಗೂ ನಡೆದಿದ್ದೆಲ್ಲವನ್ನು ನೋಡಿ, ಯಾಕೆ ಪ್ರಗತಿ ಅವರನ್ನು ಅಷ್ಟೊಂದು ಗೋಳು ಹೊಯ್ದುಕೊಳ್ಳುತ್ತೀಯಾ ಎಂದಳು. ಅವನ ನಗು ನೋಡುವುದಕ್ಕೆ ಅತ್ತಿಗೆ ಎಂದಳು. ಅಹಾನ ಕನ್ಫ್ಯೂಸ್ ಆಗಿ ಅವಳನ್ನೇ ದಿಟ್ಟಿಸಿದಳು. ಅತ್ತಿಗೆ, ಅಣ್ಣ ಯಾವತ್ತೂ ಹೀಗೆ ಇದ್ದವನೇ ಅಲ್ಲ. ಹಿ ವಾಸ್ ವೆರಿ ಲೈವ್ಲಿ. ಮೊದಲಿನಿಂದಲೂ ಅವನಿಗೆ ಸ್ವಲ್ಪ ಕೋಪ ಹೆಚ್ಚೆ. ಆದರೆ ಅವನು ಯಾವತ್ತೂ ಈ ರೀತಿ ಇರಲಿಲ್ಲ. ಹಿ ಯೂಸ್ ಟು ಕೇರ್ ಅಬೌಟ್ ಮೀ. ಈಗಲೂ ಕೇರ್ ಮಾಡ್ತಾನೆ, ಇಲ್ಲ ಅಂತ ಅಲ್ಲ. ಆದರೆ ಅವನು ಮೊದಲಿನಂತಿಲ್ಲ, ತುಂಬ ಬದಲಾಗಿದ್ದಾನೆ. ಮೊದಲೆಲ್ಲ ನಾನು ಅಣ್ಣ ಹೊರಗೆ ಎಷ್ಟೊಂದು ಸುತ್ತಾಡ್ತಿದ್ವಿ ಗೊತ್ತಾ. ನಾನು ಅವನು ತುಂಬಾ ಎಂಜಾಯ್ ಮಾಡ್ತಿದ್ವಿ. ಆದರೆ ಅವನ ಫಸ್ಟ್ ಲವ್ ಫೇಲ್ ಆದಾಗಿನಿಂದ ಹೀಗಾಗಿಬಿಟ್ಟ. ಐ ಮಿಸ್ ಮೈ ಓಲ್ಡ್ ಬ್ರದರ್ ಎಂದು ಬಾಯಿ ತಪ್ಪಿ ಹೇಳೇ ಬಿಟ್ಟಳು. ಅಹಾನಾಗೆ ಅಗಸ್ತ್ಯ ಈ ರೀತಿಯ ಷರತ್ತುಗಳನ್ನು ಹಾಕಿದಾಗಲೇ ಅವಳಿಗೆ ಅವನ ಮೇಲೆ ಸ್ವಲ್ಪ ಅನುಮಾನವಿತ್ತು. ಪ್ರಗತಿಯ ಮಾತು ಕೇಳಿ ಅದು ಕನ್ಫರ್ಮ್ ಆಯಿತು. ತಾನೇನು ಹೇಳಿದೆ ಎಂದು ತಲೆ ಚಚ್ಚಿಕೊಂಡ ಪ್ರಗತಿ ಅಹಾನಾಳ ಕೈ ಹಿಡಿದುಕೊಂಡು, ಸಾರಿ ಅತ್ತಿಗೆ, ಫ್ಲೋನಲ್ಲಿ ಏನೇನೋ ಹೇಳಿಬಿಟ್ಟೆ. ಪ್ಲೀಸ್ ಅಣ್ಣನನ್ನು ಹೇಟ್ ಮಾಡಬೇಡಿ. ಅವನು ತುಂಬ ತುಂಬಾ ಒಳ್ಳೆಯವನು. ಆದರೆ ಅವನಿಗೆ ಸ್ವಲ್ಪ ಕೋಪ ಜಾಸ್ತಿ ಅಷ್ಟೇ. ಇನ್ನು ಅವನ ಎಕ್ಸ್ ಲವರ್ ಬಗ್ಗೆ ನೀವು ತಲೆ ಕೆಡಿಸಿಕೊಳ್ಳುವುದೇ ಬೇಡ. ಯಾಕೆ ಅಂದರೆ ಈಗಾಗಲೇ ಅವರಿಗೆ ಮದುವೆ ಆಗಿ ಮಗು ಕೂಡ ಇದೆ. ಅವರು ತುಂಬಾ ಖುಷಿಯಾಗಿದ್ದಾರೆ. ಅಣ್ಣ ಕೂಡ ಅವರನ್ನು ಸಂಪೂರ್ಣವಾಗಿ ಮರೆತಿದ್ದಾನೆ. ನನ್ನಣ್ಣನನ್ನು ನೀವೇ ಮೊದಲಿನ ರೀತಿ ಮಾಡಬೇಕು, ಮಾಡ್ತೀರಲ್ಲ ಅತ್ತಿಗೆ ಎಂದು ಚಿಕ್ಕ ಮಗುವಿನಂತೆ ಮುದ್ದಾಗಿ ಕೇಳಿದಳು. ಅಹಾನಾಗಿ ಒಂದು ಕ್ಷಣ ಏನು ಹೇಳಬೇಕೆಂದೇ ತಿಳಿಯಲಿಲ್ಲ. ಮೌನವಾಗಿ ಸುಮ್ಮನೆ ನಿಂತು ಬಿಟ್ಟಳು. ಅತ್ತಿಗೆ, ನೀವಿಬ್ಬರು ಇನ್ನೂ ಸಹ ಒಬ್ಬರನ್ನೊಬ್ಬರು ಎಕ್ಸೆಪ್ಟ್ ಮಾಡಿಲ್ಲ ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತು. ನೀವಿಬ್ಬರು ನಾವು ಚೆನ್ನಾಗಿದ್ದೇವೆ ಅಂತ ತೋರಿಸಿಕೊಳ್ಳಲು ನಮ್ಮೆಲ್ಲರ ಮುಂದೆ ಎಷ್ಟೇ ನಾಟಕ ಮಾಡಿದರೂ ಸಹ ಅದು ನಮಗೆ ತಿಳಿಯುತ್ತೆ. ಯಾವುದು ನಾಟಕ ಯಾವುದು ನಿಜ ಅಂತೂ ತಿಳಿಯದಷ್ಟು ಚಿಕ್ಕವಳಲ್ಲ ನಾನು ಎಂದಳು. ಅಹಾನಾಗೆ ಪ್ರಗತಿಯ ಮಾತಿನಿಂದ ಬಾಯಿ ಕಟ್ಟಿದಂತಾಯಿತು. ಎಲ್ಲರನ್ನೂ ನಂಬಿಸಲು ಅವರು ಮಾಡಿದ ನಾಟಕ ತನಗಿಂತ ವಯಸ್ಸಿನಲ್ಲಿ ಚಿಕ್ಕ ಹುಡುಗಿಯ ಮುಂದೆ ಬಯಲಾಗಿದ್ದು ಅವಳಿಗೆ ಶೇಮ್ ಎನಿಸಿತು. ಐ ನೋ ಅತ್ತಿಗೆ, ನಾನು ತುಂಬ ಮಾತಾಡಿದೆ ಅಂತ. ನಿಮ್ಮ ಪರ್ಸ್ನಲ್ ವಿಷಯದಲ್ಲಿ ನನಗೆ ತಲೆ ಹಾಕುವ ಯಾವುದೇ ರೈಟ್ಸ್ ಇಲ್ಲ ಅಂತ ನನಗೆ ಗೊತ್ತು. ಆದರೆ ನಾನು ಹೇಳೋದೇನೆಂದರೆ, ಪ್ಲೀಸ್ ಗಿವ್ ಹಿಮ್ ಅ ಚಾನ್ಸ್. ಅವನು ಮೊದಲಿನಿಂದ ನೋಡೋದಕ್ಕೆ ಎಷ್ಟು ಹೊರಟನಾಗಿ ಕಾಣಿಸುತ್ತಾನೋ ಒಳಗಿನಿಂದ ಅಷ್ಟೇ ಮೃದು ಇದ್ದಾನೆ. ಆದರೆ ಅವನನ್ನು ಅರ್ಥ ಮಾಡಿಕೊಂಡು ಅವನನ್ನು ಗೈಡ್ ಮಾಡುವವರು ಅವನ ಜೀವನದಲ್ಲಿ ಬೇಕು. ಆ ವ್ಯಕ್ತಿ ನೀವೇ ಆಗಿರಬೇಕು ಎನ್ನುವುದು ನನ್ನ ಆಸೆ ಎಂದಳು. ಯಾವಾಗಲೂ ತರಲೆ ಮಾಡಿಕೊಂಡಿರುವ ಹುಡುಗಿ ಇಷ್ಟು ಪ್ರಬುದ್ಧವಾಗಿ ಮಾತನಾಡುವುದು ನೋಡಿ ಅಹಾನಾಗೆ ನಿಜಕ್ಕೂ ಆಶ್ಚರ್ಯವಾಯಿತು. ಅವಳನ್ನು ಬೇಸರಿಸಲು ಇಷ್ಟಪಡದೆ ಬಲವಂತವಾಗಿ ನಕ್ಕು ಐ ವಿಲ್ ಟ್ರೈ ಎಂದಳಷ್ಟೆ. ಥ್ಯಾಂಕ್ ಯು ಅತ್ತಿಗೆ, ಐ ಲವ್ ಯು ಸೋ ಮಚ್ ಎಂದು ಅಹಾನಾಳ ಕೆನ್ನೆಗಳನ್ನು ಚುಂಬಿಸಿ ಓಡಿ ಹೋದಳು. ಕ್ರೇಜಿ ಗರ್ಲ್ ಎಂದು ಕೆನ್ನೆ ಒರೆಸಿಕೊಂಡವಳು ಡೈನಿಂಗ್ ಟೇಬಲ್ ಮೇಲೆ ಊಟ ತಂದು ಇಟ್ಟಳು. ಎಲ್ಲರೂ ಊಟ ಮಾಡಿ ಅವರವರ ರೂಮಿಗೆ ಸೇರಿದರೆ ಅಹಾನ ಕಿಚನ್ ಕ್ಲೀನ್ ಮಾಡಿ ರೂಮಿಗೆ ಬಂದು ಫೋನ್ ಹಿಡಿದು ಬಾಲ್ಕನಿ ಸೇರಿದಳು. ಭಾಗ 6 ಮುಂದುವರಿಯುತ್ತದೆ. ಇಂದಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಾಮೆಂಟುಗಳ ಮೂಲಕ ನಿಮ್ಮ ಅಭಿಪ್ರಾಯ ಹಂಚಿಕೊಳ್ಳಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡೋಣ. ಅಲ್ಲಿಯವರೆಗೆ ಟೇಕ್ ಕೇರ್.